ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಹೇಳುವಂತೆ ನಾವು ದೇವಸ್ಥಾನಕ್ಕೆ ಹೋದಾಗ ಮಾಡಬಾರದ ಕೆಲವೊಂದು ತಪ್ಪುಗಳು ಯಾವುವು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 1. ಅಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗಬೇಡಿ. ಸಾಧ್ಯವಾದರೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಒಗೆದ ಬಟ್ಟೆ ಹಾಕಿಕೊಂಡು ಹೋಗಿ. ಇದರಿಂದ ದೇಹವು ಶುದ್ಧವಾಗಿರುತ್ತದೆ, ಮನಸ್ಸು ಕೂಡ ಶಾಂತವಾಗಿರುತ್ತದೆ. ದೇವರ ಮುಂದೆ ಶುದ್ಧವಾಗಿ ನಿಲ್ಲುವುದು ಭಕ್ತಿಯ ಒಂದು ಭಾಗ ಎಂದು ಹಿರಿಯರು ಹೇಳುತ್ತಾರೆ. 2. ದೇವಾಲಯ ಶಾಂತಿಯ ಸ್ಥಳ. ಅಲ್ಲಿ ಜೋರಾಗಿ ಮಾತನಾಡುವುದು, ನಗುವುದು ಅಥವಾ ಗದ್ದಲ ಮಾಡುವುದು ಇತರ ಭಕ್ತರ ಧ್ಯಾನಕ್ಕೆ ಅಡಚಣೆಯಾಗುತ್ತದೆ, ಅಲ್ಲದೆ ನಮ್ಮ ಮನಸ್ಸಿಗೂ ಕಿರಿಕಿರಿ ಉಂಟಾಗುತ್ತದೆ. ಆದ್ದರಿಂದ ದೇವಸ್ಥಾನದಲ್ಲಿ ನಿಧಾನವಾಗಿ ಮಾತನಾಡುವುದು ಒಳ್ಳೆಯದು. 3. ಕೆಲವರು ದೇವರ ದರ್ಶನಕ್ಕಾಗಿ ಆತುರಪಟ್ಟು ಮುಂದೆ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ದೇವರನ್ನು ಶಾಂತವಾಗಿ ದರ್ಶನ ಮಾಡುವುದು ಮುಖ್ಯ. ತಳ್ಳಾಟ ಮಾಡಿದರೆ ಭಕ್ತಿಯ ಅರ್ಥವೇ ಕಳೆದು ಹೋಗುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. 4. ದೇವಸ್ಥಾನದಲ್ಲಿ ಮೊಬೈಲ್ ಬಳಸಬೇಡಿ. ದೇವಸ್ಥಾನಕ್ಕೆ ಹೋಗಿ ಮೊಬೈಲ್ ನೋಡುತ್ತಾ ಸಮಯ ಕಳೆಯುವುದು ಒಳ್ಳೆಯದು ಅಲ್ಲ. ಆ ಸಮಯವನ್ನು ದೇವರನ್ನು ನೆನೆಯಲು ಬಳಸಬೇಕು. ಕೆಲವೇ ಕ್ಷಣ ದೇವರ ಮುಂದೆ ಶಾಂತವಾಗಿ ಕುಳಿತುಕೊಂಡರೂ ಮನಸ್ಸಿಗೆ ಶಾಂತಿ ಸಿಗುತ್ತದೆ. 5. ದೇವರ ಮುಂದೆ ಕೋಪ ಅಥವಾ ಜಗಳ ಮಾಡಬೇಡಿ. ಕೆಲವರು ದೇವಸ್ಥಾನದಲ್ಲೇ ಕೋಪ ತೋರಿಸುತ್ತಾರೆ ಅಥವಾ ಜಗಳ ಮಾಡುತ್ತಾರೆ. ಇದು ದೇವಾಲಯದ ಪವಿತ್ರತೆಯನ್ನು ಕಡಿಮೆ ಮಾಡುತ್ತದೆ. ದೇವಸ್ಥಾನದಲ್ಲಿ ಶಾಂತಿ ಮತ್ತು ಒಳ್ಳೆಯ ಭಾವನೆ ಇರಬೇಕು. 6. ದೇವರಿಗೆ ಬೆನ್ನು ತೋರಿಸಿ ಹೊರಗೆ ಬರಬೇಡಿ. ದರ್ಶನ ಮಾಡಿದ ನಂತರ ತಕ್ಷಣ ಬೆನ್ನು ತೋರಿಸಿ ಹೊರಬರುವುದು ಒಳ್ಳೆಯದು ಅಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಸ್ವಲ್ಪ ಪಕ್ಕಕ್ಕೆ ಸರಿದು ದೇವರಿಗೆ ನಮಸ್ಕಾರ ಮಾಡಿ ನಂತರ ಹೊರಬರುವುದು ಗೌರವದ ಸಂಕೇತ. 7. ದೇವಾಲಯದಲ್ಲಿ ಕೊಡುವ ಪ್ರಸಾದ ದೇವರ ಆಶೀರ್ವಾದ ಎಂದು ನಂಬುತ್ತಾರೆ. ಆದ್ದರಿಂದ ಅದನ್ನು ಗೌರವದಿಂದ ಸ್ವೀಕರಿಸಿ ವ್ಯರ್ಥ ಮಾಡದೆ ತೆಗೆದುಕೊಳ್ಳಬೇಕು. 8. ದೇವಸ್ಥಾನವನ್ನು ಅಶುದ್ಧ ಮಾಡಬೇಡಿ. ಕಸ ಎಸೆಯುವುದು, ಪ್ಲಾಸ್ಟಿಕ್ ಹಾಕುವುದು ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡುತ್ತದೆ. ನಾವು ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟರೆ ಅದು ನಮ್ಮ ಭಕ್ತಿಯನ್ನು ತೋರಿಸುತ್ತದೆ. 9. ದೇವರ ಮೂರ್ತಿಗೆ ಅತಿಯಾಗಿ ಸ್ಪರ್ಶ ಮಾಡಬೇಡಿ. ಕೆಲವರು ದೇವರ ಮೂರ್ತಿಯನ್ನು ಮತ್ತೆ ಮತ್ತೆ ಸ್ಪರ್ಶ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಹಿರಿಯರು ಹೇಳುವಂತೆ ದೂರದಿಂದಲೇ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಎಂದು ಹೇಳಿದ್ದಾರೆ. 10. ದೇವಸ್ಥಾನದ ನಿಯಮಗಳನ್ನು ಉಲ್ಲಂಘಿಸಬೇಡಿ. ಪ್ರತಿ ದೇವಸ್ಥಾನಕ್ಕೂ ಕೆಲವು ನಿಯಮಗಳು ಇರುತ್ತವೆ. ಅವುಗಳನ್ನು ಪಾಲಿಸುವುದು ಭಕ್ತನ ಕರ್ತವ್ಯ. ನಿಯಮಗಳನ್ನು ಗೌರವಿಸಿದರೆ ದೇವಸ್ಥಾನದ ಶಿಸ್ತು ಕಾಪಾಡಲಾಗುತ್ತದೆ. 11. ದೇವಸ್ಥಾನಕ್ಕೆ ಖಾಲಿ ಮನಸ್ಸಿನಿಂದ ಹೋಗಬೇಡಿ. ದೇವಾಲಯಕ್ಕೆ ಹೋಗುವಾಗ ಮನಸ್ಸಿನಲ್ಲಿ ಭಕ್ತಿ ಮತ್ತು ಒಳ್ಳೆಯ ಭಾವನೆ ಇರಬೇಕು. ಕೇವಲ ರೂಢಿಯಂತೆ ಹೋಗುವುದಕ್ಕಿಂತ ದೇವರನ್ನು ನೆನೆದು ಹೋಗುವುದು ಹೆಚ್ಚು ಫಲ ಕೊಡುತ್ತದೆ. 12. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಿಸಬೇಡಿ. ಕೆಲವರು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆದರೆ ಸಂತೋಷದ ಸಮಯದಲ್ಲೂ ದೇವರಿಗೆ ಧನ್ಯವಾದ ಹೇಳುವುದು ಮುಖ್ಯ. ಅದೇ ನಿಜವಾದ ಭಕ್ತಿ. ದೇವಸ್ಥಾನ ಕೇವಲ ಒಂದು ಕಟ್ಟಡ ಅಲ್ಲ, ಅದು ಭಕ್ತಿ ಮತ್ತು ಶಾಂತಿಯ ಸ್ಥಳ. ಈ ಸರಳ ನಿಯಮಗಳನ್ನು ಪಾಲಿಸಿದರೆ ದೇವರ ದರ್ಶನ ಇನ್ನಷ್ಟು ಪವಿತ್ರವಾಗುತ್ತದೆ ಮತ್ತು ಮನಸ್ಸಿಗೂ ಶಾಂತಿ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.